ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಬ್ಬಳ್ಳಿಯ ಕೇಶವಾಪುರದಲ್ಲಿರೋ ನವೀನ್ ಪಾರ್ಕ್ನ ಉದ್ಯಾನವನವನ್ನ ನಿರ್ವಹಣೆ ಹಾಗೂ ಅಭಿವೃದ್ಧಿಪಡಿಸಲು ಪಾಲಿಕೆಯ ವತಿಯಿಂದ ಡಾಕ್ಟರ್ CHVSV ಪ್ರಸಾದ್ ಅವರ ನೇತೃತ್ವದಲ್ಲಿ ನವೀನ್ ಪಾರ್ಕ್ ನಿವಾಸಿಗಳಿಗೆ ಹಸ್ತಾಂತರ ಮಾಡಲಾಗಿದೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಹೇಶ್ ಟೆಂಕಿನಕಾಯಿ ಹಾಗೂ ಪಾಲಿಕೆಯ ಮೇಯರ್ ಜ್ಯೋತಿ ಪಾಟೀಲ್ ಅವರು 4 ಎಕರೆ ವಿಸ್ತೀರ್ಣದ ಉದ್ಯಾನವನವನ್ನ ಅಭಿವೃದ್ಧಿಗೊಳಿಸಿ ಸಾರ್ವಜನಿಕರಿಗೆ ಮುಕ್ತಗೊಳಿಸುವ ಮಹತ್ವದ ನಿರ್ಧಾರಕ್ಕೆ ಅಡಿಪಾಯ ಹಾಕಿದ್ದಾರೆ. ನವೀನ್ ಪಾರ್ಕ್ ನಿವಾಸಿಗಳ ಬಹುದಿನ ಬೇಡಿಕೆಗೆ ಶಾಸಕರು ಹಾಗೂ ಪಾಲಿಕೆಯ ಮೇಯರ್ ಸ್ಪಂದಿಸಿದ್ದು ಇಂದು ಅಧಿಕೃತವಾಗಿ ಹಸ್ತಾಂತರ ಮಾಡಿದೆ. ಕೆಲವೊಂದು ಷರತ್ತುಗಳನ್ನು ವಿಧಿಸುವ ಮೂಲಕ ಸ್ವರ್ಣ ಗ್ರೂಪ್ ಆಫ್ ಕಂಪನಿ ಮಾಲೀಕರಾದ ಡಾಕ್ಟರ್ CHVSV ಪ್ರಸಾದ್ ಅವರ ನೇತೃತ್ವದಲ್ಲಿ ಹಸ್ತಾಂತರ ಪ್ರಕ್ರಿಯೆ ನಡೆದಿದೆ. ಆಮೇಲೆ ಇದೊಂದು ಕನೆಕ್ಟ್ ಮಾಡಿದ್ರೆ ಸ್ವಲ್ಪ ಟ್ರಾಫಿಕ್ ಡೈವರ್ಟ್ ಆಗ್ತದೆ, ನಮಗೆ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಬಂದಿಲ್ಲ ಅದಕ್ಕೆ ಅಟ್ಲೀಸ್ಟ್ ಮನಿ ಇದ್ದಲ್ಲಿ ಮಾತಾಡಕ್ ಹೋಗ್ಬೇಡ್ರಿ, ಮತ್ತೆ ಹಾಳಾಕೈತಿ. ನವೀನ್ ಪಾರ್ಕ್ ನಿವಾಸಿಗಳ ಸಂಘದ ವತಿಯಿಂದ ನಮ್ಮ ಕಾಲನಿಗೆ ಬಂದು ನಮ್ಮ ಅಸೋಸಿಯೇಷನ್ಗೆ ಈ ಒಂದು ಗಾರ್ಡನ್ ಹಸ್ತಾಂತರ ಮಾಡಿ ಇದನ್ನು ಡೆವಲಪ್ಮೆಂಟ್ಗೆ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿರುವಂತ ಪೂಜ್ಯ ಮಹಾಪೌರರಾಗಿರುವಂತಹ ಜ್ಯೋತಿ ಪಾಟೀಲ್ ಮೇಡಮ್ ಅವರಿಗೆ ಮತ್ತು ಅದನ್ನು ನಮಗೆ ಹಸ್ತಾಂತರ ಮಾಡಿರುವಂತ ನಮ್ಮ ಎಲ್ಲರ ಮೆಚ್ಚಿನ ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರಿಗೆ ನಮ್ಮ ನವೀನ್ ಪಾರ್ಕ್ ನಿವಾಸಿಗಳ ಸಂಘ ವತಿಯಿಂದ ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಕಳೆದ 25 ವರ್ಷದಿಂದ ನಾವು ಏನು ಈ ಬಡಾವಣೆ ನಾವು ಡೆವಲಪ್ ಮಾಡಿದ್ವಿ, ಇಲ್ಲಿ ನಿವಾಸ ಮಾಡ್ತಾ ಇದ್ವಿ. 25 ವರ್ಷದಿಂದ ಈ ಗಾರ್ಡನ್ ನಾವೇ ಸ್ವತಃವಾಗಿ ನಮ್ಮ ಸ್ವಂತ ಹಣದಿಂದ ಇವತ್ತುವರೆಗೆ ಅದು ಕಂಟಿ ಇರ್ಲಿ ಇವೆಲ್ಲ ನಾವು ಕ್ಲೀನ್ ಮಾಡ್ಕೊಂತ ಇದನ್ನು ಮೇಂಟೈನ್ ಮಾಡ್ಕೊಂತ ಬಂದಿದ್ವಿ. ಆದ್ರೆ ಅವು ಹಕ್ಕು ನಮ್ ಕಡೆ ಇರುವುದಿಲ್ಲ, ನೀವು ಯಾಕೆ ಮಾಡ್ತಾ ಇದೀರಂತ ಕ್ವಶನ್ ಮಾಡೋರು ಇರೋದ್ರಿಂದ ಅದು ಈಗ ನಮ್ಮ ನಿವಾಸಿಗಳ ಸಂಘಕ್ಕೆ ಅಧಿಕೃತವಾಗಿ ಹಸ್ತಾಂತರ ಮಾಡಿರುವುದರಿಂದ ಇದರಲ್ಲಿ ಆಲ್ರೆಡಿ ನಾವು ಈ ಸುತ್ತಲ ಕಾಂಪೌಂಡ್ ಮಾಡಿ ಇವತ್ತು ಈ ಏನು ಒಂದು 2 ಎಕರೆ ಒಳಗೆ ನಾವು ಗಿಡಗಳನ್ನ ನಟ್ಟಿದ್ವಿ. ಇದಕ್ಕೆ ಆಲ್ರೆಡಿ ಸುಮಾರು ಖರ್ಚು ಮಾಡಿದ್ವಿ. ಮುಂಬರುವ ದಿನಗಳಲ್ಲಿ ಇವತ್ತು ಏನು ಈ ಬೆಳವಣಿಗೆ ಆಗಿದೆ, ಇದರಿಂದ ಇನ್ನೂ ಮುಂದಿನ ಎಲ್ಲ ಜಾಗದಲ್ಲಿ ಒಂದು ನಕಾಸ್ ರೆಡಿ ಮಾಡಿ ಎಲ್ಲೆಲ್ಲಿ ಏನ್ ಮಾಡುವುದು ಅನ್ನೋದು ಅದನ್ನು ಅವ್ರಿಗೆ ತೋರಿಸಿ ಅವರು ಒಂದು ಅನುಮತಿ ತಗೊಂಡು ಅವ್ರು ಹೇಳಿದ ಹಾಗೆ ಒಂದು ಎಕರೆಯಲ್ಲಿ ಮಿಯಾವಾಕಿ ಫಾರೆಸ್ಟ್, 1 ಎಕರೆಯಲ್ಲಿ ಚಿಲ್ಡ್ರನ್ ಪಾರ್ಕ್ ಮತ್ತು ಏನೇನು ಕಾನೂನು ಚೌಕಟ್ಟಿನಲ್ಲಿ ನಾವು ಅಭಿವೃದ್ಧಿ ಮಾಡಬಹುದು ಅಂತ ನಾವು ಒಂದು ಯೋಜನಾ ರೂಪಿಸಿ ಅವರ ಕಡೆಯಿಂದ ನಾವು ಪರ್ಮಿಷನ್ ತಗೊಂಡು ಅದನ್ನು ಡೆವಲಪ್ ಮಾಡಿ ಅದೇ ಓಪನ್ ಈಗ ಝೋನಲ್ ರೆಗ್ಯುಲೇಷನ್ ಝೋನಲ್ ರೆಗ್ಯುಲೇಷನ್ಸ್ ಪ್ರಕಾರ ಏನೇನು ಇದರಲ್ಲಿ ಪರ್ಮಿಷನ್ ಇದಾವೋ ಅವನ್ನ ಆಕ್ಟಿವಿಟೀಸ್ ನಾವು ಒಂದು ರೆಡಿ ಮಾಡಿ ತಮ್ಮ ಅನುಮತಿಯಿಂದ ನಾವು ಇದನ್ನು ತಾವು ಹೇಳಿದ ಹಾಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಮಾದರಿಯ ಉದ್ಯಾನವನವಾಗಿ ನಾವು ಇದನ್ನು ಅಭಿವೃದ್ಧಿಗೊಳಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಮ್ಗೆ ಆಶ್ವಾಸನೆ ಕೊಡ್ತಾರೆ. ಬಹಳಷ್ಟು ದಿವಸಗಳಿಂದ ಇದೊಂದು ಬೇಡಿಕೆ ನೀಡ್ತಾ ಇದ್ವಿ. ಯಾಕಂದ್ರೆ ಅವ್ರಿಗೂ ಕೂಡ ಮನವರಿಕಿತ್ತು, ರಾಜ್ಯ ಸರ್ಕಾರದಿಂದಾಗ್ಲಿ ಬೇರೆ ಬೇರೆ ಕಡೆಯಿಂದ ದುಡ್ಡಿನ ಹಣಕಾಸಿನ ಆರ್ಥಿಕ ವ್ಯವಸ್ಥೆ ಸರಿ ಇಲ್ಲದ ಕಾರಣಕ್ಕಾಗಿ ನೋಡಿ ಅನೇಕ ಕಡೆ ಈ ರೀತಿ ಜನಾನ ಸ್ವಯಂ ಪ್ರೇರಣೆಯಿಂದ ಮುಂದೆ ಬಂದು ನಮ್ಗೆ ಹ್ಯಾಂಡ್ ಓವರ್ ಮಾಡ್ರಿ, ನಾವು ಕಾಲನಿಯವ್ರು ಸೇರಿಸಿ ನಾವೆಲ್ಲರೂ ಕೂಡ್ಕೊಂಡು ನಾವು ಮಾಡ್ತೇವೆ ಅಂತಕ್ಕಂಥ ಭರವಸೆನ ಅವ್ರು ಕೊಟ್ಕೊಟ್ಟಿದ್ರು. ಹೀಗಾಗಿ ನಮ್ಮ ಪೂಜ್ಯ ಮಹಾಪೌರು ನಾವು ಎಲ್ಲರೂ ಕೂಡ ಮಾತಾಡಿ ಕಮಿಷನರ್ ಜೊತೆ ಆದಿಯಾಗಿ ಮಾತಾಡಿ ನಾವೊಂದು ರೆಸಲ್ಯೂಷನ್ ಅನ್ನು ಮಾಡ್ರಿ. ಯಾಕಂದ್ರೆ ಈ ರೀತಿಯಾಗಿ ಯಾರು ವಾಲಂಟಿಯರ್ ಆಗಿ ಮುಂದೆ ಕಾಲನಿಗಳು ಬರ್ತಾವ ಅವ್ರಿಗೆ ಕೊಟ್ರ ಅವ್ರು ತಮ್ಮ ರೀತಿಯಾಗಿರ್ತಕ್ಕಂಥ ಏನ್ ಯೋಜನೆ ಇದಾವ ಅದಕ್ಕೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆ ಆಕೈತೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ವಿ. ಅದನ್ನ ಮೊನ್ನೆ ತಾನೇ ಮಹಾಪೌರ ತಿಳಿಸಿದ್ರು, ನೀವು ಹೇಳಿದ್ದು ರೆಡಿ ಆಗಿದೆ, ಯಾವಾಗ ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋಣ ಅಂತಂದ ಹೇಳಿ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಸೇರಿಸ್ಲಿ ಅವ್ರ ಜೊತೆ ಹೋಗಿ ಸ್ವತಃ ನಾವು ಆ ಗಾರ್ಡನ್ ದಲ್ಲೇ ಹೋಗಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಇವತ್ತಿನ ದಿವಸ ಬಹಳ ಸಂತೋಷದಿಂದ ನಾವು ಪೂಜೆ ಮಾಡಿ ಮಾಡಿದ್ದೇವೆ. ನನಗೆ ವಿಶ್ವಾಸ ಐತೆ, ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಬಹಳ ಒಳ್ಳೆ ಜನ ಇದ್ದಾರ, ಆರ್ಥಿಕವಾಗಿ ಸದೃಢರಾಗಿದ್ದವರು ಅದರ ಮತ್ತು ವಿಶೇಷವಾಗಿ ಕಾಲನಿಗೆ ಒಂದು ಒಳ್ಳೆ ರೀತಿ ಡೆವಲಪ್ಮೆಂಟ್ ಆಗ್ಬೇಕನ್ನಂತ ಮುಂದಾಲೋಚನೆ ಇಟ್ಟಿರ್ತಕ್ಕಂಥ ನಮ್ಮವರೇ ಎಲ್ಲ ರೀತಿ ಕಾರಣಕ್ಕಾಗಿ ನಾವು ಇವತ್ತು ಖುಷಿಯಿಂದ
ಅವ್ರಿಗೆ ಹ್ಯಾಂಡ್ ಓವರ್ ಪ್ರಕ್ರಿಯೆಯನ್ನು ನಾವು ಮಾಡಿದ್ದೇವೆ. ನನಗೆ ವಿಶ್ವಾಸ ಐತಿ. ಹುಬ್ಬಳ್ಳಿ ವಿಭಾಗ ವಾರ್ಡ್ ನಂಬರ್ 59ರಲ್ಲಿ ಬರುವ ನವೀನ್ ಪಾರ್ಕ್ ಉದ್ಯಾನವನವನ್ನು ಸಸಿಗಳನ್ನು ಹಚ್ಚಿ ಅಭಿವೃದ್ಧಿಗೊಳಿಸಿ ನಿರ್ವಹಣೆ ಹಾಗೂ ಸಂರಕ್ಷಣೆ ಮಾಡಲು ನವೀನ್ ಪಾರ್ಕ್ ನಿವಾಸಿಗಳ ಸಂಘ ಕೇಶವಾಪುರ ಹುಬ್ಬಳ್ಳಿ ಇವರಿಗೆ ಅನುಮತಿ ನೀಡುವ ಕುರಿತು. ಸೊ ಆಗ ಮೇಲ್ಕಾಣಿಸಿದ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿ ವಿಭಾಗದ ವಾರ್ಡ್ ನಂಬರ್ 59ರಲ್ಲಿ ಬರುವ ನವೀನ್ ಪಾರ್ಕ್ ಉದ್ಯಾನವನವನ್ನು ಸಸಿಗಳನ್ನು ಹಚ್ಚಿ ಅಭಿವೃದ್ಧಿಗೊಳಿಸಿ ನಿರ್ವಹಣೆ ಹಾಗೂ ಸಂರಕ್ಷಣೆ ಮಾಡಲು ಅನುಮತಿ ನೀಡಲು ಮಹಾನಗರ ಪಾಲಿಕೆಯು ಈ ಕೆಳಗೆ ತಿಳಿಸಿರುವ ಷರತ್ತುಗಳಿಗೆ ಒಳಪಟ್ಟು ಒಪ್ಪಿರಲಾಗುತ್ತದೆ. ಇಲ್ಲಿ ಒಂದೆರಡು ಷರತ್ತುಗಳಿದಾವೆ. ಏನು ಷರತ್ತುಗಳು ಅಂತಂದ್ರೆ, ನಮ್ಮ ಏನು ದಿ ಕರ್ನಾಟಕ ಪಾರ್ಕ್ಸ್ ಅಂಡ್ ಪ್ಲೇ ಫೀಲ್ಡ್ಸ್ ಅಂಡ್ ಓಪನ್ ಸ್ಪೇಸಸ್ ಪ್ರಿಸರ್ವೇಶನ್ ಅಂಡ್ ರೆಗ್ಯುಲೇಷನ್ ಆಕ್ಟ್ 1985 ಇದರ ಅನ್ವಯ ಒಂದೆರಡು ಷರತ್ತುಗಳನ್ನ ಹಾಕಿದ್ದೇವೆ. ಅಂದ್ರೆ ಯಾವುದೇ ರೀತಿಯಾದ ಇಲ್ಲಿ ತಮ್ಮದೇ ಆದಂತ ಸ್ವಂತವಾದ ಕಟ್ಟಡಗಳನ್ನ ನಿವೇಶನ ಆ ರೀತಿಯಾಗಿ ಏನೋ ಒಂದು ಕಟ್ಟುವಂತದ್ದು ಆಗ್ಬಾರ್ದು. ಅದೇ ರೀತಿ ಗಿಡಗಳನ್ನ ಎಲ್ಲರಿಗೂ ಸಾರ್ವಜನಿಕ ಉಪಯೋಗ ಅಂತ ಗಿಡಗಳು, ಅಂದ್ರೆ ಈ ಅಮಲಿನ ಗಿಡಗಳು ಆ ರೀತಿ ಅಂತ ಯಾವ್ದು ಗಿಡಗಳನ್ನ ನೆಡಬಾರ್ದು. ಹೀಗೆ ಸಾಕಷ್ಟು ಒಂದು ನಾವು ಇದನ್ ಮಾಡಿದ್ದೇವೆ ಒಂದೆರಡು. ಆಮೇಲೆ ಇಲ್ಲಿ ಏನಂತಂದ್ರೆ ನೆಕ್ಸ್ಟ್ ತೋಟಗಾರಿಕೆ ಇಲಾಖೆಯಿಂದನೇ ಅನುಮತಿಯನ್ನ ಪಡೆದು ಯಾವ ರೀತಿಯಾಗಿ ಗಿಡಗಳನ್ನ ನೆಡ್ಬೇಕು, ಯಾವ ರೀತಿಯ